Good morning, students. In yesterday's class, we have discussed about the functions of marketing. Only there are three functions of marketing, but we have discussed only about one function, first function, and let's we move for the next two functions. Okay. First function is functions of exchange, in that we have a buying and assembling and selling, right? And the second function of physical supply. ಎಕ್ಸ್ಚೇಂಜ್ ಆದಮೇಲೆ ಫಿಸಿಕಲ್ ಸಪ್ಲೈ ಇರುತ್ತೆ. ವಾಟ್ ಈಸ್ ದ ಫಿಸಿಕಲ್ ಸಪ್ಲೈ? ಇಟ್ ಮೇ ಬಿ ಎ ಟ್ರಾನ್ಸ್ಪೋರ್ಟೇಷನ್ ಆರ್ ಫ್ರಮ್ ಒನ್ ಪರ್ಸನ್ ಟು ದ ಅನದರ್ ಪರ್ಸನ್. It is a physical supply. Okay, the function of physical supply refers to those functions which are concerned with the creation of place and the time utilities. In the sense, physical supply refers to those functions which are concerned with the creation of place. ಅಂದರೆ ಒಂದು ಪ್ಲೇಸ್. ಈಗ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟೇಷನ್ ಮಾಡೋದಾಗಿರ್ಬೋದು. ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ ಅಂತಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕಳಿಸೋವಂಥದ್ದು. ಇಲ್ಲ ಅಂತಂದರೆ ವೇರ್ ಹೌಸಿಂಗ್ ಆಗಿರ್ಬೋದು. ವೇರ್ ಹೌಸಿಂಗ್ ಅಂತಂದರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನ ನಾವು ಕ್ರಿಯೇಟ್ ಮಾಡೋದು ಗೋಡೌನ್ ಥರ, ಅಂದರೆ ಸ್ಟೋರ್ ಮಾಡೋದಕ್ಕೆ ಆ ಥರ. ಅದು ಒಂದು ಕ್ರಿಯೇಷನ್ ಆಫ್ ಪ್ಲೇಸ್ ಆಗುತ್ತೆ. ದೆನ್ ಟೈಮ್ ಯುಟೈಲ್ಸಿಸ್ ಅಂದರೆ ನಮಗೆ ಯಾವ ಟೈಮಿಗೆ ಬೇಕು ಆ ಪ್ರಾಪರ್ ಟೈಮಿಗೆ ಅದು ನಮಗೆ ರೀಚ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ತೊಗೊಳೋದಾದರೆ ವಿಂಟರ್ ಸೀಸನಲ್ಲಿ ನಮಗೆ ಶೊಟರ್ಸು ಅದೆಲ್ಲ ಬೇಕಾಗುತ್ತೆ, ಹೌದಾ? ಇಲ್ಲ ಮಾಯ್ಶ್ಚರೈಸರ್ಸು ಅದೆಲ್ಲ ಬೇಕಾಗುತ್ತೆ. ಅದು ಎಕ್ಸಾಕ್ಟ್ ಟೈಮ್ ಯುಟೈಲ್ಸಿಸಿಗೆ ರೀಚ್ ಆಗೋ ಹಾಗೆ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡೋವಂಥದ್ದು. ಇಲ್ಲ ಅದನ್ನು ಅಷ್ಟು ದಿನ ವೇರ್ ಹೌಸಿಂಗ್ ಮಾಡಿಕೊಂಡು ಅದಾದಮೇಲೆ ಅದನ್ನು ಕರೆಕ್ಟ್ ಟೈಮಿಗೆ ಮಾರ್ಕೆಟಿಗೆ ರಿಲೀಸ್ ಮಾಡೋವಂಥದ್ದು. ಇದು ಟೈಮ್ ಯುಟೈಲ್ಸಿಸ್ ಆಗುತ್ತೆ. ಇನ್ ಅದರ್ ವರ್ಡ್ಸ್ ಏನಂತ ಹೇಳ್ಬೋದು ಅಂತಂದರೆ, ದೇ ಆರ್ ಫಂಕ್ಷನ್ಸ್ ದಟ್ ಆರ್ ರಿಲೇಟೆಡ್ ಟು ದ ಫಿಸಿಕಲ್ ಆರ್ ಆ್ಯಕ್ಚುಯಲ್ ಸಪ್ಲೈ ಆರ್ ಮೂವ್ಮೆಂಟ್ ಆಫ್ ಗುಡ್ಸ್. ಫಿಸಿಕಲಿ ಆರ್ ದ ಆ್ಯಕ್ಚುಯಲ್ ಸಪ್ಲೈ ಆ್ಯಕ್ಚುಲಿ ಆಗೋದು ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ, ಹೌದಾ? ಅದು ಇಲ್ಲ ಅಂತಂದರೆ ಮೂವ್ಮೆಂಟ್ ಆಫ್ ಗುಡ್ಸ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ, ಇನ್ ದ ಸೆನ್ಸ್ ಪ್ರೊಡ್ಯೂಸರ್ಸಿಂದ ರಿಟೇಲರ್ಸು ಅವರಿಗೆಲ್ಲದಕ್ಕೂ ರೀಚ್ ಆಗೋವಂಥದ್ದು ಮೂವ್ಮೆಂಟ್ ಆಫ್ ಗುಡ್ಸ್. ಓಕೆ, ಅದರಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ? ಟೂ ಟೈಪ್ಸ್ ಇನ್ಕ್ಲೂಡ್ ಆಗಿದೆ. ದೇ ಇನ್ಕ್ಲೂಡ್, ಫಸ್ಟ್ ಒನ್ ಇಸ್ ಅ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಅನ್ ಸ್ಟೋರೇಜ್ ಆ್ಯಂಡ್ ವೇರ್ ಹೌಸಿಂಗ್. ಟ್ರಾನ್ಸ್ಪೋರ್ಟೇಷನ್ ಅಂದರೆ ಏನು? ಫಿಸಿಕಲ್ ಮೂಮೆಂಟು ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್ ಅಂತ ಕರಿತೀವಿ. ಇನ್ ವರ್ಡ್ಸಲ್ಲಿ ಹೇಳೋದಾದರೆ, ಟ್ರಾನ್ಸ್ಪೋರ್ಟೇಷನ್ ರೆಫರ್ಸ್ ಟು ದ ಫಿಸಿಕಲ್ ಮೂಮೆಂಟ್ ಆಫ್ ಗೂಡ್ಸ್ ಫ್ರಮ್ ಪ್ಲೇಸ್ ಆಫ್ ಪ್ರೊಡಕ್ಷನ್ ಟು ದ ಪ್ಲೇಸ್ ಆಫ್ ಕನ್ಸಪ್ಷನ್. ಅದೇ ಅಲ್ವಾ ಟ್ರಾನ್ಸ್ಪೋರ್ಟೇಷನ್ ಅಂದರೆ? ಅಂದರೆ ಇವಾಗ ನಾವೆಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ ಅಲ್ಲಿಂದ ಮೂಮೆಂಟ್ ಮಾಡುವಂಥದ್ದು, ಗೂಡ್ಸ್ನ ಟ್ರಾನ್ಸ್ಫರ್ ಮಾಡುವಂಥದ್ದು ಫ್ರಮ್ ದ ಪ್ರೊಡ್ಯೂಸರ್ಸ್ ಅಂದರೆ ಮ್ಯಾನುಫ್ಯಾಕ್ಚರ್ ಪ್ಲೇಸಿಂದ ಟು ದ ಕನ್ಸಪ್ಷನ್ ಪ್ಲೇಸಿಗೆ, ಟು ದ ಕನ್ಸ್ಯೂಮರ್ಸಿಗೆ, ಹೌದಾ? ಫಿಸಿಕಲ್ ಮೂಮೆಂಟ್ ಆಫ್ ಎ ಗೂಡ್ಸ್ ಫ್ರಮ್ ದ ಪ್ಲೇಸ್ ಆಫ್ ಪ್ರೊಡಕ್ಷನ್ ಟು ದ ಪ್ಲೇಸ್ ಆಫ್ ಕನ್ಸಪ್ಷನ್, ರೈಟ್? ಎ ಟ್ರಾನ್ಸ್ಪೋರ್ಟೇಷನ್ ಇಸ್ ಅನ್ ಇಂಟ್ರಿಗಲ್ ಅಂತಂದರೆ ಇಟ್ ಈಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಎ ಮಾರ್ಕೆಟಿಂಗ್, ಹೌದಾ? ಮಾರ್ಕೆಟಿಂಗ್ ಫಂಕ್ಷನ್ಸ್ ಒಳಗಡೆ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಫಂಕ್ಷನ್ ವೇರ್ ಕನ್ಸ್ಯೂಮರ್ ಕ್ಯಾನ್ ರೀಚ್ ದ production or the physical goods from the producers to the consumers. It creates a place as well as a time utility and adds a value to the goods. ಅಂತಂದರೆ ಒಂದು ಒಳ್ಳೆ ಪ್ಲೇಸ್ ಕ್ರಿಯೇಟ್ ಮಾಡಿಕೊಡುತ್ತೆ. ದೆನ್ ಟೈಮ್ ಯುಟಾಲಿಟೀಸ್ ಅಂದರೆ ಟೈಮ್ಗೆ, ಕರೆಕ್ಟ್ ಟೈಮಿಗೆ ಇದು ರೀಚ್ ಆಗುತ್ತೆ. ಇನ್ಫ್ಯಾಕ್ಟ್ ಇಟ್ ಅಕೌಂಟ್ಸ್ ಫಾರ್ ಮಚ್ ಆಫ್ ದ ವ್ಯಾಲ್ಯೂ ಆ್ಯಡೆಡ್ ಆಫ್ ಗೂಡ್ಸ್ ಬೈ ದ ಮಾರ್ಕೆಟಿಂಗ್. ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಒಳಗಡೆ ಕ್ಲೀನಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರಾ? ಇನ್ ದ ಸೆನ್ಸ್ ಸೇಫ್ ಟ್ರಾನ್ಸ್ಪೋರ್ಟೇಷನ್ಸ್ ಇರುತ್ತೆ. ಅದಕ್ಕೆ ಒಂದು ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಪ್ರೊಡ್ಯೂಸ್ ಮಾಡಿಕೊಂಡು ನಮ್ಮ ಹತ್ರನೇ ಇಟ್ಕೊತೀವಿ ಅಂತಂದರೆ ಅದಕ್ಕೇನು ವ್ಯಾಲ್ಯೂ ಇರಲ್ಲ, ಹೌದಾ? ಪ್ರೊಡ್ಯೂಸ್ ಮಾಡಿ ಅದನ್ನು ಕನ್ಸಂಪ್ಷನಿಗೆ ಅಥವಾ ಕನ್ಸ್ಯೂಮರ್ಸ್ಗೆ ರೀಚ್ ಮಾಡೋದಕ್ಕೆ ಹೊರಡ್ತೀವಿ ಅಂದಾಗ ಅದಕ್ಕೊಂದು ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಆ ವ್ಯಾಲ್ಯೂನ ಟ್ರಾನ್ಸ್ಪೋರ್ಟೇಷನ್ ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂತ ಹೇಳ್ತಾರೆ. ಓಕೆ, ದೆನ್ ದ ಟ್ರಾನ್ಸ್ಪೋರ್ಟೇಷನ್ ಒಳಗಡೆ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಏನೇನು ಇನ್ವಾಲ್ವ್ಸ್ ಆಗಿರುತ್ತೆ ಅಂತಂದರೆ, ಸೆಲೆಕ್ಷನ್ ಆಫ್ ಎ ಪರ್ಟಿಕ್ಯುಲರ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಡಿಪೆಂಡಿಂಗ್ ಅಪಾನ್ ದ ಸ್ಪೀಡ್ ಆ್ಯಂಡ್ ದ ಕಾಸ್ಟ್. ಟ್ರಾನ್ಸ್ಪೋರ್ಟೇಷನ್ ಒಳಗಡೆ ಅದು ಒಂದು ಮೇನ್ ಫಂಕ್ಷನ್ ಆಗಿದೆ ಟ್ರಾನ್ಸ್ಪೋರ್ಟೇಷನ್ ಮಾರ್ಕೆಟಿಂಗ್ ಒಳಗಡೆ. ಅದರೊಳಗಡೆ ಏನಪ್ಪ ಅಂತಂದರೆ, ಯಾವ ಮೋಡಲ್ಲಿ, ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ಲಿ ಬರೋದಾದರೆ ಏರ್ಪೋರ್ಟ್ಸ್ ಮೂಲಕ ಬರುತ್ತೆ, ಇಲ್ಲ ಶಿಪ್ಪಿಂಗ್ ಮೂಲಕ ಬರುತ್ತೆ, ಶಿಪ್ಸ್, ಬೋಟ್ಸ್ ಆ ಥರ ಮೂಲಕ ಬರುತ್ತೆ. ಅದರ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಟ್ರಾನ್ಸ್ಪೋರ್ಟೇಷನಲ್ಲಿ ದೇರ್ ಆರ್ ವೇರಿಯಸ್ ಟ್ರಾನ್ಸ್ಪೋರ್ಟೇಷನ್. ಓಕೆ, ಏರ್ ಟ್ರಾನ್ಸ್ಪೋರ್ಟೇಷನ್, ರೋಡ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ದ ರಿವರ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಹೌದಾ? ಓಷನ್ ಟ್ರಾನ್ಸ್ಪೋರ್ಟೇಷನ್. ಆ ಥರ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಬೇಕು ಆ್ಯಂಡ್ ಯಾರು, ಈಗ ನಂಬರ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿದ್ದೀವಿ ಅಂದರೆ ನಂಬರ್ ಆಫ್ ಏಜೆನ್ಸೀಸ್ ಇರ್ತಾರೆ. ಅದರಲ್ಲಿ ನಮಗೆ ಸ್ಪೀಡ್ ಮತ್ತು ಕಾಸ್ಟ್ ಎಫೆಕ್ಟಿವ್ ಯಾವುದಿದೆ ಅದನ್ನು ನೋಡಿಕೊಂಡು ಕೆಲವೊಂದು ಕಂಪನೀಸ್ ಏನು ಮಾಡಿರುತ್ತೆ, ಅವ್ರದ್ದೇ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಕೆಲವೊಂದು ಬೇರೆಯವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ. VRL,
SRL ಆ ಥರ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಹೋಗ್ತಾರೆ. ಓಕೆನಾ. ಸೊ ಅಂಥದ್ರಲ್ಲಿ ನಮಗೆ ಯಾವುದು ಟ್ರಾನ್ಸ್ಪೋರ್ಟೇಷನಿಗೆ ನಮಗೆ ಯಾವುದು ಪರ್ಟಿಕ್ಯುಲರಾಗಿ ಅಡ್ಜಸ್ಟಬಲ್ ಇದೆನೋ ಅದು ಸ್ಪೀಡ್ ಮತ್ತು ಕಾಸ್ಟ್ ಮೂಲಕ ಅದನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬರೋದಾದರೆ ಸ್ಟೋರೇಜ್ ಆ್ಯಂಡ್ ವೇರ್ಹೌಸಿಂಗ್. ಸ್ಟೋರೇಜ್ ಅಂದರೆ ಏನು, ವೇರ್ಹೌಸಿಂಗ್ ಅಂದರೆ ಏನು, ಏನಾದರೂ ಡಿಫ್ರೆನ್ಸಸ್ ಇದೆನಾ? ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಸ್ಟೋರೇಜ್ ಅಂತಂದರೆ ಹೋಲ್ಡಿಂಗ್ ಆ್ಯಂಡ್ ಪ್ರಿಸರ್ವಿಂಗ್ ಆಫ್ ಸ್ಟೋರೇಜ್ ರೆಫರ್ಸ್ ಟು ದ ಹೋಲ್ಡಿಂಗ್ ಆ್ಯಂಡ್ ಪ್ರಿಸರ್ವಿಂಗ್ ಆಫ್ ಗೂಡ್ಸ್ ಬಿಟ್ವೀನ್ ದ ಟೈಮ್ ಆಫ್ ದೇರ್ ಪ್ರೊಡಕ್ಷನ್ ಆ್ಯಂಡ್ ದ ಟೈಮ್ ಆಫ್ ದೇರ್ ಸೇಲ್ಸ್. ಅಂತಂದರೆ ಸ್ಟೋರೇಜ್ ಮಾಡ್ಕೊಳೋ ಅಂಥದ್ದು, ಸ್ಟೋರ್ ಮಾಡೋ ಅಂಥದ್ದು ಯಾವಾಗ ಪ್ರೊಡಕ್ಷನ್ ಆದಮೇಲೆ ಮತ್ತು ಸೇಲ್ಸ್ಗಿಂತ ಮುಂಚೆ ಆ ಬಿಟ್ವೀನ್ ಟೈಮಲ್ಲಿ ಏನಿರುತ್ತಲ್ಲ ಅದನ್ನು ನಾವು ಸ್ಟೋರೇಜ್ ಅಂತ ಕರಿತೀವಿ. ಓಕೆನಾ. ಸ್ಟೋರೇಜಲ್ಲಿ ಫಂಕ್ಷನ್ ಏನಪ್ಪ ಬರುತ್ತೆ ಅಂತಂದರೆ ಆ ಹೋಲ್ಡಿಂಗ್ ಮತ್ತು ಪ್ರಿಸರ್ವಿಂಗ್ ಆಫ್ ಗೂಡ್ಸ್ ಅಂತ ಕರೀತಾರೆ ನೋಡು, ಅದನ್ನು ಮಾಡ್ತೀವಲ್ಲ ಅದನ್ನು ಫೆಸಿಲಿಟೇಟ್ ಮಾಡೋ ಅಂಥದ್ದು ವೇರ್ಹೌಸಿಂಗ್. ಇವಾಗ ಸ್ಟೋರೇಜ್ ಅಂತ ಅಂದರೆ ಏನು, ಹೋಲ್ಡ್ ಮಾಡೋ ಅಂಥದ್ದು, ಪ್ರಿಸರ್ವ್ ಮಾಡೋ ಅಂಥದ್ದು ಗೂಡ್ಸ್ನ ಅಂತ ಹೇಳ್ತೀವಿ. ಅದ್ರದ್ದು ಸ್ಟೋರೇಜಿನ ಫಂಕ್ಷನ್ ಬರುತ್ತಲ್ಲ ಅದನ್ನು ಮಾಡೋದಕ್ಕೆ ಫೆಸಿಲಿಟೇಟ್ ಮಾಡೋ ಅಂಥದ್ದು ವೇರ್ಹೌಸಿಂಗ್. ಓಕೆನಾ. ವೇರ್ಹೌಸಿಂಗ್ ಅಂತ ಕರಿತೀವಿ. ಅಷ್ಟೇ ಡಿಫ್ರೆನ್ಸ್ ಸ್ಟೋರೇಜಿಗೂ ಮತ್ತು ವೇರ್ಹೌಸಿಂಗು. ಸ್ಟೋರೇಜ್ ಇದ್ದರೆ ಅದ್ರ ಫಂಕ್ಷನನ್ನು ವೇರ್ಹೌಸಿಂಗ್ ಅಂತ ಕರಿತೀವಿ. ಓಕೆ. ಅದು ಹ್ಯಾಂಡ್ ಇನ್ ಹ್ಯಾಂಡ್ ಬರುತ್ತೆ, ಯಾವುದು ಅದನ್ನು ಸಪ್ರೇಟ್ ಅಂತ ಕರೆಯೋಕ್ಕಾಗಲ್ಲ. ಓಕೆ. ಸ್ಟೋರೇಜ್ ಆಫ್ ಗೂಡ್ಸ್ ಇಸ್ ನೆಸೆಸರಿ ಫಾರ್ ದ ಫಾಲೋಯಿಂಗ್ ರೀಸನ್ಸ್. ಸ್ಟೋರೇಜ್ ಏನೇನಕ್ಕೆ ಬೇಕಾಗುತ್ತೆ ಸ್ಟೋರೇಜ್ ಮತ್ತು ವೇರ್ಹೌಸಿಂಗ್? ನಾವು ಲಾಸ್ಟ್ ಯಾವುದು ಪ್ರೊಸೆಸ್ಸಲ್ಲಿ ನೋಡಿದ ಹಾಗೆ ಆನ್ ಟೈಮ್ ಇರುತ್ತೆ, ಇನ್ ದ ಸೆನ್ಸ್ ಎವ್ರಿ ಟೈಮ್ ಕಂಟಿನ್ಯೂಸ್ ಕನ್ಸಪ್ಷನ್ಸ್ ಇರುತ್ತೆ, ಪ್ರೊಡಕ್ಷನ್ ಒನ್ ಟೈಮ್ ಇರುತ್ತೆ, ಇಲ್ಲ ಪ್ರೊಡಕ್ಷನ್ ಕಂಟಿನ್ಯೂಸ್ ಇರುತ್ತೆ, ಕನ್ಸಪ್ಷನ್ ಒನ್ ಟೈಮ್ ಇರುತ್ತೆ. ಆ ಥರ ಅಂತಂದರೆ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಸಮ್ ಗೂಡ್ಸ್ ಲೈಕ್ ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಇದನ್ನೆಲ್ಲನೂ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಪರ್ಟಿಕ್ಯುಲರ್ ಸೀಸನಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ, ಹೌದಾ. ಆದರೆ ಅದನ್ನು ಕನ್ಸಪ್ಷನ್ ಥ್ರೂ ಔಟ್ ದ ಇಯರ್ ಆಗುತ್ತೆ. ಸೊ ಸಚ್ ಗೂಡ್ಸಿಗೆ ಏನು ಬೇಕಾಗುತ್ತೆ, ಸ್ಟೋರೇಜ್ ಬೇಕಾಗೇ ಆಗುತ್ತೆ, ಹೌದಾ. ಸ್ಟೋರೇಜ್ ಬೇಕಾಗುತ್ತೆ, ವೆರ್ಹೌಸಿಂಗ್ ಬೇಕಾಗುತ್ತೆ. ಆ್ಯಂಡ್ ಆ್ಯಸ್ ದೇರ್ ಆ್ಯಂಡ್ ಸಪ್ಲೈ ಥ್ರೂ ಔಟ್ ದ ಇಯರ್ ನಾವು ಸಪ್ಲೈ ಮಾಡ್ತೀವಿ. ಅದಕ್ಕೆ ನಾವು ಪ್ರೊಡಕ್ಷನ್ ಮಾಡೋದು ಸೀಸ್ನಲ್ ವೈಸ್ ಆದರೂ ಕೂಡ ಕನ್ಸಪ್ಷನ್ ಎವ್ರಿ ಕಂಟಿನ್ಯೂಸ್ ಕನ್ಸಪ್ಷನ್ಸ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಸ್ಟೋರೇಜ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಮಂತಲ್ಲಿ ನಾವು ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ನಾವು ಕಟಾನ್ ಎಲ್ಲ ಮಾಡಿ ನಮಗೆ ಪ್ರಾಡಕ್ಟ್ ಸಿಕ್ಕಿದೆ, ಅಂದರೆ ವೀಟ್ ಸಿಕ್ಕಿದೆ, ಅದನ್ನು ನಾವು ಸ್ಟೋರ್ ಮಾಡ್ತೀವಿ. ಅಂದರೆ ಎಷ್ಟು ಲಿಮಿಟಾಗಿ ಬೇಕೋ ಅದನ್ನು ಅಷ್ಟು ಲಿಮಿಟಾಗಿ ನಾವು ಸ್ಟೋರ್ ಮಾಡ್ಕೊಂಡ್ರೆ, ನಾವು ಸ್ಟೋರ್ ಮಾಡಲ್ಲ, ಅದಕ್ಕೆ ಒಂದು ಏನು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತಿರ್ತಾರಲ್ಲ ದೊಡ್ಡ ದೊಡ್ಡ ಡೀಲರ್ಸು, ಅವರು ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಅವರು ಅದು ಯಾವ ಟೈಮಿಗೆ ಬೇಕು ಥ್ರೂ ಔಟ್ ದ ಇಯರ್ ಅದನ್ನು ಸೇಲ್ ಮಾಡ್ತಾ ಹೋಗ್ತಾರೆ. ದೆನ್ ಸೆಕೆಂಡ್ ಟೈಪ್ ಬಂದುಬಿಟ್ಟು ನಾವು ಕನ್ಸಪ್ಷನ್ ಮಾಡೋ ಅಂಥದ್ದು ಸೀಸನಲಿ ಆಗಿರುತ್ತೆ, ಬಟ್ ಪ್ರೊಡಕ್ಷನ್ ಕಂಟಿನ್ಯೂಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಂಬ್ರೆಲಾ ಆಗಿರ್ಬೋದು, ದೆನ್ ಶಟರ್ಸ್ ಆಗಿರ್ಬೋದು, ಇಲ್ಲ ಮಾಯ್ಶ್ಚರೈಸರ್ಸ್, ಕೋಲ್ಡ್ ಕ್ರೀಮ್ಸ್, ಇದೆಲ್ಲನೂ ಕನ್ಸಪ್ಷನ್ ಏನದು ಇಯರ್ಲಿ ಸೀಸ್ನಲ್ ವೈಸ್ ಮಾಡ್ತೀವಿ. ಆದರೆ ಪ್ರೊಡಕ್ಷನ್ ನಾವು ಯಾವಾಗಾದರೂ ಮಾಡ್ಕೋಬೋದು. ಅಂದರೆ ರೈನ್ ಕೋಟ್ಸು, ಅಂಬ್ರೆಲಾ, ವುಲೆನ್ ಕ್ಲಾತ್ಸ್ ಇದೆಲ್ಲ ಕೂಡ ಹಂಗೆ ಆಗುತ್ತೆ, ವಿಚ್ ಆರ್ ರಿಕ್ವೈರ್ಡ್ ಓನ್ಲಿ ಇನ್ ದ ಡ್ಯೂರಿಂಗ್ ಪರ್ಟಿಕ್ಯುಲರ್ ಸೀಸನ್ಸಲ್ಲಿ. ಬಟ್ ದೇ ಕ್ಯಾನ್ ಪ್ರೊಡ್ಯೂಸ್ ಥ್ರೂ ಔಟ್ ದ ಇಯರ್ ಅಲ್ವಾ, ಯಾವಾಗಾದ್ರೂ ಪ್ರೊಡಕ್ಷನ್ ಮಾಡ್ಬೋದು. ಸಚ್ ಗೂಡ್ಸ್ ಆರ್ ರಿಕ್ವೈರ್ಡ್ ಟು ಬಿ ಸ್ಟೋರ್ಡ್ ಅಂಟಿಲ್ ದೇ ಆರ್ ಡಿಮ್ಯಾಂಡೆಡ್. ಡಿಮ್ಯಾಂಡ್ ಯಾವಾಗ ಬರುತ್ತೋ ಅಲ್ಲಿ ತನಕ ನಾವು ಅದನ್ನು ಸ್ಟೋರ್ ಮಾಡಿ ಇಡಬೇಕಾಗತ್ತೆ. ದೆನ್ ಬಂದುಬಿಟ್ಟು ಕೆಲವೊಂದು ಗೂಡ್ಸ್ ಇರುತ್ತೆ, ಅದನ್ನು ನಾವು ತುಂಬ ಸ್ಟೋರ್ ಮಾಡ್ದಂಗೆ ಅದರದ್ದು ಕ್ವಾಲಿಟಿ ಮತ್ತು ಅದರದ್ದು ಪ್ರೈಸಸ್ ಕೂಡ ಜಾಸ್ತಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ರೈಸ್ ಆಗಿರ್ಬೋದು, ಅದ್ರ ರೈಸ್ ತುಂಬ ಸ್ಟೋರ್ ಮಾಡ್ದಂಗೆ ಹಳೆ ಅಕ್ಕಿ ಆದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ತಾರೆ. ದೆನ್ ಟೊಬ್ಯಾಕೋ ಆಗಿರ್ಬೋದು, ದೆನ್ ವೈನ್ ಆಗಿರ್ಬೋದು, ಹೋಮ್ ಮೇಡ್ ವೈನ್ಸ್ ಇರುತ್ತಲ್ಲ ಅದು ಆದರೂ ಕೂಡ ವೈನ್ಸು, ಹೋಮ್ ಮೇಡ್ ವೈನ್ಸು, ಟೊಬ್ಯಾಕೋ, ರೈಸ್ ಎಲ್ಲ ಎಷ್ಟು ದಿನ ನಾವು ಸ್ಟೋರ್ ಮಾಡ್ತೀವೋ ಅವಾಗ ಅದ್ರದ್ದು ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ದೆನ್ ಅದಕ್ಕೆ ಜಾಸ್ತಿ ಬೆಟರ್ ಪ್ರೈಸಸ್ ಸಿಗ್ತಾ ಹೋಗುತ್ತೆ. ಓಕೆನಾ. ಸ್ಟೋರೇಜ್ ಒಳಗೆ ಕೆಲವೊಂದು ಫಂಕ್ಷನ್ಸ್ ನಾವು ಹೇಳ್ದಂಗೆ ಅದಕ್ಕೆ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕಾಗಿರ್ಬೋದು, ಇಲ್ಲ ಟೈಮ್ ಯುಟಿಲಿಟಿ ಕ್ರಿಯೇಟ್ ಮಾಡುತ್ತೆ ಬೈ ಹೋಲ್ಡಿಂಗ್ ದ ಗೂಡ್ಸ್ ಇನ್ ದ ಟೈಮ್ ಆ್ಯಂಡ್ ದೇರ್ ಪ್ರೊಡಕ್ಷನ್ನಲ್ಲೂ ಮತ್ತು ಸೇಲ್ಸ್ ಮಾಡೋ ಟೈಮಿಗೂ ಅದು ಸ್ಟೋರ್ ಮಾಡಿರುತ್ತೆ, ಅದು ಪ್ರಿಸರ್ವ್ ಮಾಡಿರುತ್ತೆ, ಅದು ಹೋಲ್ಡ್ ಮಾಡಿರುತ್ತೆ. ಅಂಥದ್ದು ಹೋಲ್ಡ್ ಮಾಡಿ ಅದು ಯಾವ ಟೈಮಿಗೆ ಬೇಕು ಆ ಟೈಮಿಗೆ ರಿಲೀಸ್ ಮಾಡುತ್ತೆ. ಮತ್ತು ಅದರಿಂದ ಹೋಲ್ಡ್ ಮಾಡಿ ಪ್ರಿಸರ್ವ್ ಮಾಡಿರೋದ್ರಿಂದ ಅದರದ್ದು ಕ್ವಾಲಿಟಿ ಜಾಸ್ತಿ ಆಗಿರುತ್ತೆ. ಕೆಲವೊಂದು ಪ್ರಾಡಕ್ಟ್ಸಿನ ಕ್ವಾಲಿಟಿ ಇನ್ಕ್ರೀಸ್ ಆಗಿರುತ್ತೆ ಆ್ಯಂಡ್ ದೇ ಗೆಟ್ ಅ ಹೈಯರ್ ಪ್ರೈಸಸ್. ಸೆಕೆಂಡ್ ಫಂಕ್ಷನ್ ಅರ್ಥ ಆಯಿತು ಅಂದ್ಕೊತೀನಿ, ಫಂಕ್ಷನ್ ಆಫ್ ಫಿಸಿಕಲ್ ಸಪ್ಲೈ. ದೆನ್ ದ ಥರ್ಡ್ ಫಂಕ್ಷನ್ ಬಂದುಬಿಟ್ಟು ಫಂಕ್ಷನ್ ಆಫ್ ಫೆಸಿಲಿಟೇಟಿಂಗ್ ಫಂಕ್ಷನ್.
where the facilitating function refers to all those marketing functions which facilitates the process of exchange. ಅಂದರೆ ಫೆಸಿಲಿಟೇಟ್ ಯಾವ ಥರ ಫೆಸಿಲಿಟೇಟ್ ಮಾಡುತ್ತೆ ಅಂದರೆ ಮಾಡಿರೋ ಅಂಥ ಫಂಕ್ಷನ್ನ ಮಾಡಿರೋ ಅಂಥ ಪ್ರೊಸೆಸ್ ಆಫ್ ಎಕ್ಸ್ಚೇಂಜ್ ಅಂದರೆ ನಾವು ಮಾಡೋ ಅಂಥದ್ದೇ ಏನು ಮಾರ್ಕೆಟಿಂಗಲ್ಲಿ ಪ್ರೊಸೆಸ್ ಆಫ್ ಎಕ್ಸ್ಚೇಂಜೇ ಮೇನ್ ಫಂಕ್ಷನ್ ಆಗಿದೆ, ಹೌದಾ? ಅಂದರೆ ನಾವು ಪ್ರೊಡಕ್ಷನಿಂದ ಕನ್ಸ್ಯೂಮರಿಗೆ ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಫೆಸಿಲಿಟೇಟ್ ಮಾಡುತ್ತೆ ಅನ್ನೋದನ್ನ ಫೆಸಿಲಿಟೇಟಿಂಗ್ ಫಂಕ್ಷನ್ ಅಂತ ಕರೀತಾರೆ. ಫೆಸಿಲಿಟೇಟಿಂಗ್ ಫಂಕ್ಷನ್ refers to all those marketing functions which facilitate the process of exchange. ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ? ಸ್ಟ್ಯಾಂಡರ್ಡೈಸೇಷನ್ ಆ್ಯಂಡ್ ಗ್ರೇಡಿಂಗ್, ದೆನ್ ಸೆಕೆಂಡ್ ಬಂದುಬಿಟ್ಟು ಫಿನಾನ್ಸಿಂಗ್, ದೆನ್ ಥರ್ಡ್ ಬಂದುಬಿಟ್ಟು ರಿಸ್ಕ್ ಬಿಯರಿಂಗ್, ಆ್ಯಂಡ್ ದ ಫೋರ್ತ್ ಬಂದುಬಿಟ್ಟು ಮಾರ್ಕೆಟ್ ಇನ್ಫಾರ್ಮೇಷನ್. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸ್ಟ್ಯಾಂಡರ್ಡೈಸೇಷನ್ ಆ್ಯಂಡ್ ಗ್ರೇಡಿಂಗ್. ಸ್ಟ್ಯಾಂಡರ್ಡೈಸೇಷನ್ ಅಂದರೆ ಏನು? ಸಿಂಪಲ್ ವರ್ಡಾಗಿ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಅನ್ನೋದಾಗುತ್ತೆ, ಓಕೆನಾ? ದೆನ್ ಗ್ರೇಡಿಂಗ್ ಅಂದರೆ ಏನು? ಗ್ರೇಡಿಂಗ್ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಕಾಲೇಜಸಲ್ಲಿ A ಗ್ರೇಡ್ ಬರುತ್ತೆ, B ಗ್ರೇಡ್ ಬರುತ್ತೆ, ಆ ಥರ ಗ್ರೇಡಿಂಗ್ ಹೈಯರ್ ಯಾವುದು ಬೆಸ್ಟ್ ಇದೆಯೋ ಅದಕ್ಕೆ ಗ್ರೇಡಿಂಗ್ ಕೊಡ್ತಾ ಹೋಗೋ ಅಂಥದ್ದು, ಓಕೆನಾ? ಸ್ಟ್ಯಾಂಡರ್ಡೈಸೇಷನ್ ಅಂತಂದರೆ ಇಟ್ ರೆಫರ್ಸ್ ಟು ಎನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸರ್ಟೆನ್ ಸ್ಟ್ಯಾಂಡರ್ಡ್ಸ್ ಫಾರ್ ದ ಕಮಾಡಿಟಿ. ಒಂದು ಕಮಾಡಿಟಿ ಇದೆ ಅಂತಂದರೆ ಆ ಕಮಾಡಿಟಿಗೆ ನಾವು ಒಂದು ಗುಡ್ ಸ್ಟ್ಯಾಂಡರ್ಡ್ಸ್ ಕೊಡೋ ಅಂಥದ್ದು ಆನ್ ದ ಬೇಸಿಸ್ ಆಫ್ ದ ಫಿಸಿಕಲ್ ಪ್ರಾಪರ್ಟಿ ಆಗಿರ್ಬೋದು, ಅದರ ಕ್ವಾಲಿಟೀಸ್ ಆಗಿರ್ಬೋದು, ಇಲ್ಲ ಅದರ ಸೈಜಲ್ಲಿ, ಇಲ್ಲ ಅದರ ಶೇಪಲ್ಲಿ, ಕಲರು, ಸ್ಟ್ರೆಂತು, ವೇಟ್, ಟೇಸ್ಟು, ಆಮೇಲೆ ಅದರ ರೆಸಿಪೀಸ್ ಏನಿದೆ, ಮತ್ತು ಅದಕ್ಕೆ ಕೆಮಿಕಲ್ ಕಂಟೆಂಟ್ ಏನೇನಿದೆ, ಅಂದರೆ ಎಕ್ಸೆಟ್ರಾ ತುಂಬ ಈ ಥರ ಇಂಗ್ರೀಡಿಯೆಂಟ್ಸಿಂದ ಆಗಿರ್ಬೋದು, ಅದ್ರ ಕ್ವಾಲಿಟಿ, ಸೈಜು, ಶೇಪು, ಈ ಥರ ಎಲ್ಲ ಡಿಫ್ರೆಂಟ್ ಕ್ವಾಲಿಟೀಸ್ಗಳಿಂದ ಇದಕ್ಕೊಂದು ಕಮಾಡಿಟಿಗೆ ಒಂದು ಸ್ಟ್ಯಾಂಡರ್ಡ್ ಕೊಡೋ ಅಂಥದ್ದು, ಅದನ್ನು ಸ್ಟ್ಯಾಂಡರ್ಡೈಸೇಷನ್ ಅಂತ ಕರಿತೀವಿ. ಎ ಸ್ಟ್ಯಾಂಡರ್ಡ್ ಕನ್ವೇಸ್ ದ ಐಡಿಯಾ ಆಫ್ ಯೂನಿಫಾರ್ಮಿಟಿ, ಅಂದರೆ ಯೂನಿಫಾರ್ಮಿಟಿ ಇರಬೇಕು, ಯೂನಿಫಾರ್ಮ್ ಕ್ವಾಲಿಟಿ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಡವ್ ಸೋಪ್ನ ಪ್ರೊಡಕ್ಷನ್ ಮಾಡ್ತಿದ್ದೀವಿ ಅಂದರೆ ಒಂದು ಸೋಪಿಗೆ ನಾವು ಎಷ್ಟು ಸೈಜು, ಶೇಪು ಯಾವ ಥರ ಕೊಟ್ಟಿದ್ದೀವೋ ಸೇಮ್ ಯೂನಿಫಾರ್ಮಿಟಿ ಕಂಟಿನ್ಯೂ ಆಗಿರಬೇಕು ಆ ಕಮಾಡಿಟಿಗೆ, ಆ ಸೋಪಿಗೆ, ಹೌದಾ? ಅವಾಗ ಅದು ಸ್ಟ್ಯಾಂಡರ್ಡೈಸೇಷನ್ ಮೇಂಟೈನ್ ಆಗುತ್ತೆ. ದೆನ್ ಬಂದ್ಬಿಟ್ಟು ಗ್ರೇಡಿಂಗ್ ಅಂತಂದರೆ ಗ್ರೇಡಿಂಗ್ ಈಸ್ ಅ ಪ್ರೊಸೆಸ್ ಆಫ್ ಸಾರ್ಟಿಂಗ್ ಔಟ್ ಆರ್ ಕ್ಲಾಸಿಫೈಯಿಂಗ್ ದ ಗೂಡ್ಸ್ ಇನ್ ಟು ದ ಡಿಫ್ರೆಂಟ್ ಗ್ರೇಡ್ಸ್ ಆರ್ ದ ಕ್ಲಾಸಸ್ನ ಹೇಳಿದಾಗೆ. ಈಗ ನಂಬರ್ ಆಫ್ ಸೋಪ್ಸ್ ಇದೆ, ಆ ಸೋಪ್ಸಲ್ಲಿ ಗ್ರೇಡ್ ಮಾಡೋ ಅಂಥದ್ದು. ಫಾರ್ ಎಕ್ಸಾಂಪಲ್ ನಾವು ಬೆಸ್ಟ್ ಎಕ್ಸಾಂಪಲ್ ತೊಗೊಬೋದಾದ್ರೆ ಮೆಡಿಮಿಕ್ಸ್ ತೊಗೋಬೋದು. ಮೆಡಿಮಿಕ್ಸ್ ಒಳಗಡೆ 5 ರೂಪೀಸ್ದು ಸೋಪ್ ಬರುತ್ತೆ, ದೆನ್ ಜಾಸ್ತಿದು ಸೋಪ್ ಬರುತ್ತೆ, ಆಮೇಲೆ ಅದರಲ್ಲಿ ಏನೇನೋ ಡಿಫ್ರೆಂಟ್ ಸೋಪ್ಸ್ ಬರುತ್ತೆ, ಹೌದಾ? ಡಿಫ್ರೆಂಟ್ ವೆರೈಟೀಸ್ ಆಫ್ ಸೋಪ್ಸ್ ಬರುತ್ತೆ. ಡಿಫ್ರೆಂಟ್ ವೆರೈಟೀಸ್ ಒಳಗಡೆ ಇಂಗ್ರೀಡಿಯೆಂಟ್ಸ್ ಕೂಡ ಡಿಫ್ರೆಂಟ್ ಇರುತ್ತೆ. ಸೊ ಅದರಲ್ಲಿ ಗ್ರೇಡ್ ಮಾಡ್ತಾ ಹೋಗ್ತೀವಿ. ಆ ಗ್ರೇಡ್ 1, ಆ ಗ್ರೇಡ್ A ಸೋಪ್ಸ್ ಅಂತ ಹೇಳ್ತೀವಿ, ಇಲ್ಲ ಕ್ಲಾಸ್ 1 ಸೋಪ್ ಅಂತ ಹೇಳ್ತೀವಿ, ಕ್ಲಾಸ್ A ಸೋಪ್ ಅಂತ ಹೇಳ್ತೀವಿ. ಆ ಥರ ಗ್ರೇಡಿಂಗ್ ಮಾಡ್ತಾ ಹೋಗೋದು. ಯಾವುದು ಬೆಸ್ಟ್, ಅದರಲ್ಲಿ ಯಾವುದು ಜಾಸ್ತಿ ನಾವು ಬೆಸ್ಟ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀವಿ, ಅದು ಒಂದೇ ಸೋಪ್ಗಿಂತ ಹಲವಾರು ಕಂಪನೀಸಲ್ಲಿ ನೋಡ್ತಾ ಹೋಗೋದಾದರೆ ಯಾವುದು ಬೆಸ್ಟ್ ಇದೆ, ಯಾವುದು ಗ್ರೇಡ್ 1 ಇದೆ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತೀವಿ. ಗ್ರೇಡಿಂಗ್ ಗೋಸ್ ಅಲಾಂಗ್ ವಿತ್ ದ ಸ್ಟ್ಯಾಂಡರ್ಡೈಸೇಷನ್ ಜೊತೆಗೆ ಹೋಗುತ್ತೆ ಗ್ರೇಡಿಂಗ್. ಬಿಕಾಸ್ ಸ್ಟ್ಯಾಂಡರ್ಡೈಸೇಷನ್ ಒಳಗೆ ಗೊತ್ತಾಗುತ್ತೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದೆ, ಯಾವ ಶೇಪಲ್ಲಿದೆ, ಯಾವ ಸೈಜ್ ಇದೆ, ಯಾವ ಕಲರ್ ಇದೆ, ಎಷ್ಟು ವೇಟ್ ಇದೆ, ಎಷ್ಟು ಸ್ಟ್ರೆಂತ್ ಇದೆ, ದೆನ್ ಏನೇನು ರೆಸಿಪೀಸ್ ಇದೆ, ದೆನ್ ಏನೇನು ಕೆಮಿಕಲ್ ಕಂಟೆಂಟ್ಸ್ ಇದೆ, ಏನೇನಿದೆ ಅನ್ನೋದೆಲ್ಲದು ಗೊತ್ತಾಗೋವಂಥದ್ದೇ ಸ್ಟ್ಯಾಂಡರ್ಡೈಸೇಷನಿಂದ. ಸೊ ಹ್ಯಾಂಡ್ ಇನ್ ಹ್ಯಾಂಡ್ ಸ್ಟ್ಯಾಂಡರ್ಡೈಸೇಷನ್ ಜೊತೆಗೆ ಗ್ರೇಡಿಂಗ್ ಹೋಗ್ತಾ ಹೋಗುತ್ತೆ, ಓಕೆನಾ? ದೆನ್ ಬಂದುಬಿಟ್ಟು ಕೆಲವೊಂದು ಆಪರೇಷನ್ಸ್ ಆದ ಕೆಲವೊಂದು ಎಲಿಮೆಂಟ್ಸ್ ಇದೆ ಸ್ಟ್ಯಾಂಡರ್ಡೈಸೇಷನ್ ಮತ್ತು ಗ್ರ್ಯಾಂಡಿಂಗ್, ಅದರಲ್ಲಿ ಏನೇನು ಇನ್ವಾಲ್ವ್ ಆಗಿರುತ್ತೆ ಅಂತ. ಫಸ್ಟ್ ಬಂದುಬಿಟ್ಟು ಸೆಟ್ಟಿಂಗ್ ಅಪ್ ಆರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸರ್ಟೆನ್ ಸ್ಟ್ಯಾಂಡರ್ಡ್ಸ್ ಫಾರ್ ದ ಕಮಾಡಿಟಿ ಆನ್ ದ ಬೇಸಿಸ್ ಆಫ್ ಇಟ್ಸ್ ಫಿಸಿಕಲ್ ಪ್ರಾಪರ್ಟೀಸ್ ಆರ್ ಕ್ವಾಲಿಟೀಸ್. ಒಂದು ಸರ್ಟೆನ್ ಸ್ಟ್ಯಾಂಡರ್ಡ್ಸ್ನ ಎಸ್ಟಾಬ್ಲಿಷ್ ಆಗುತ್ತೆ ಯಾವ್ದ್ರ ಮೇಲೆ? ಆನ್ ದ ಬೇಸಿಸ್ ಆಫ್ ದ ಫಿಸಿಕಲ್ ಪ್ರಾಪರ್ಟೀಸ್ ಅದರ ಕ್ವಾಲಿಟೀಸ್ ಮೇಲ್ಗಡೆ ಡಿಪೆಂಡ್ ಆಗಿ ಸರ್ಟೆನ್ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ. ದೆನ್ ಸಾರ್ಟಿಂಗ್ ಔಟ್ ದ ಗೂಡ್ಸ್ ಇನ್ ಟು ದ ಡಿಫ್ರೆಂಟ್ ಗ್ರೇಡ್ಸ್. ಒಂದು ಸ್ಟ್ಯಾಂಡರ್ಡ್ಸ್ನ ಅದರದ್ದು ಕ್ವಾಲಿಟಿ ಮೇಲೆ, ದೆನ್ ಅದರದ್ದು ಫಿಸಿಕಲ್ ಪ್ರಾಪರ್ಟಿ ಮೇಲೆ ನೋಡ್ಕೊಂಡ್ಬಿಟ್ಟು ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗಿರುತ್ತೆ, ಎಸ್ಟಾಬ್ಲಿಷ್ಮೆಂಟ್ ಆಗಿರುತ್ತೆ. ಅದಾದಮೇಲೆ ಸೆಕೆಂಡ್ ಎಲಿಮೆಂಟ್ ಏನಪ್ಪ ಬಂದುಬಿಟ್ಟು ಅಂತಂದರೆ ಸಾರ್ಟಿಂಗ್ ಔಟ್ ಅ ಗೂಡ್ಸ್ ಇನ್ ಟು ದ ಡಿಫ್ರೆಂಟ್ ಗ್ರೇಡ್ಸ್ಗೆ ಡಿಫ್ರೆಂಟ್ ಗ್ರೇಡ್ಸ್ ಆರ್ ದ ಕ್ಲಾಸಸ್ಸಿಗೆ ಅದನ್ನು ಸಾರ್ಟಿಂಗ್ ಮಾಡೋದು ಆನ್ ದ ಬೇಸಿಸ್ ಆಫ್ ದ ಸ್ಟ್ಯಾಂಡರ್ಡ್ ಏನು ಸೆಟ್ ಆಗಿರುತ್ತೋ ಅದ್ರ ಬೇಸಿಸ್ ಮೇಲ್ಗಡೆ ಸಾರ್ಟ್ ಮಾಡೋ ಅಂಥದ್ದು. ದೆನ್ ಸಾರ್ಟ್ ಮಾಡಿದ ಮೇಲೆ ಇನ್ಸ್ಪೆಕ್ಷನ್ ಆಫ್ ಗೂಡ್ಸ್, ಅಂದರೆ ನಾವು ಸೆಟ್ ಮಾಡಿರೋ ಗ್ರೇಡ್ಸಿಗೆ ನಾವು ಸಾರ್ಟ್ ಮಾಡಿರೋದಕ್ಕೂ ಕರೆಕ್ಟ್ ಇದೆನಾ, ನಾವು ಮಾಡಿರೋದು ಕರೆಕ್ಟ್ ಇದೆನಾ ಅನ್ನೋದು ಇನ್ಸ್ಪೆಕ್ಷನ್ ಆಫ್ ದ ಗೂಡ್ಸ್ ಟು ಎನ್ಶೋರ್ ದ ಗ್ರೇಡ್ಸ್ನ ಎನ್ಶೋರ್ ಮಾಡೋಕ್ಕೆ ಇನ್ಸ್ಪೆಕ್ಷನ್ ಮಾಡೋವಂಥದ್ದು.
ದೆನ್ ಬಂದುಬಿಟ್ಟು ಲೇಬಲಿಂಗ್ ಆಫ್ ದ ಗೂಡ್ಸ್ ಟು ದ ಇಂಡಿಕೇಟ್ ದ ಗ್ರೇಡ್ ಆ್ಯಂಡ್ ಅದರ್ ಫೀಚರ್ಸ್ ಆಫ್ ದ ಗೂಡ್ಸ್. ಲೇಬಲ್ ಮಾಡಬೇಕು. ಗ್ರೇಡ್ ಅಂದರೆ ಫಾರ್ ಎಕ್ಸಾಂಪಲ್ ಸೇಮ್ ಇರುತ್ತೆ. ಸೊ ಕೆಲವೊಂದಕ್ಕೆ ಲೇಬಲ್ ಮಾಡ್ತೀವಿ, ಯಾವ ಗ್ರೇಡ್ಗೆ ಏನಿದೆ ಅಂತ ಗ್ರೇಡ್ನ ಲೇಬಲಿಂಗ್ ಮಾಡೋದ್ರ ಮುಖಾಂತರ ಗ್ರೇಡ್ ಯಾವುದಿದೆ ಅದರದ್ದು ಫೀಚರ್ ಆಫ್ ದ ಗೂಡ್ಸ್ನ ತಿಳ್ಕೊಳೋಕ್ಕೆ ಈಸಿ ಆಗುತ್ತೆ ಅಂತ ಲೇಬಲಿಂಗ್ ಮಾಡೋವಂಥದ್ದು. ಇದು ಸ್ಟ್ಯಾಂಡರ್ಡೈಸೇಷನ್ ಮತ್ತು ಗ್ರೇಡಿಂಗ್ ಬಂದುಬಿಟ್ಟು. ದೆನ್ ಬಂದುಬಿಟ್ಟು ಫಿನಾನ್ಸಿಂಗ್ ಅಂತ ಬಂದ ತಕ್ಷಣ ನಿಮಗೇನು ಅರ್ಥ ಆಗುತ್ತೆ? ಫಿನಾನ್ಸಿಂಗ್ ಅದು ಒಂದು ಮೇನ್ ಫಂಕ್ಷನ್ ಆಫ್ ಮಾರ್ಕೆಟಿಂಗ್, ಹೌದಾ? ಫಿನಾನ್ಸ್ನ ನಮಗೆ ಪ್ರಾವಿಷನ್ ಮಾಡ್ಕೊಡೋದಾಗಿರ್ಬೋದು, ಇಲ್ಲ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ನ ಮೀಟ್ ಮಾಡೋಕ್ಕಾಗಿರ್ಬೋದು, ಇಲ್ಲ ವೇರಿಯಸ್ ಏಜೆನ್ಸೀಸ್ ಮುಖಾಂತರ ನಾವು ಎಷ್ಟೊಂದು ವೇರಿಯಸ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ನ ಮಾಡುವಂಥದ್ದು. ಎಲ್ಲದಕ್ಕೂ ಮೇಯ್ನಾಗಿ ಇಂಪಾರ್ಟೆಂಟ್ ಲೈಫ್ ಬ್ಲಡ್ ಆಫ್ ಅ ಬಿಸ್ನೆಸ್ ಅನ್ನೋದು ಫಿನಾನ್ಸ್ ಆಗಿರುತ್ತೆ, ಹೌದಾ? ಫಿನಾನ್ಸ್ ಇತ್ತು ಅಂದರೆ ನಾವು ಏನಾದರೂ ಎಕ್ಸ್ಟ್ರಾ ವರ್ಕ್ ಮಾಡ್ಬೋದು, ಎಕ್ಸ್ಟ್ರಾ ಕ್ರಿಯೇಟಿವ್ ಮಾಡ್ಬೋದು, ಇನೋವೇಟಿವ್ ಆಗಿ ಏನಾದರೂ ಥಿಂಗ್ಸ್ ಮಾಡ್ಬೋದು ಅಲ್ವಾ? ದ ಸರ್ವಿಸ್ ಆಫ್ ಪ್ರೊವೈಡಿಂಗ್ ದ credit and money needed to meet the cost of getting merchandise in the hands of the final users is commonly referred to the financial functions of the marketing. ಅಂತಂದರೆ ಇವಾಗ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಪ್ರಾಡಕ್ಟ್ನ, ಆ ಪ್ರೊಡ್ಯೂಸ್ ಮಾಡಿರೋದನ್ನು ಬೈ ಕ್ಯಾಶ್ನಾದರೂ ತೊಗೋತೀವಿ, ಇಲ್ಲ ಕೆಲವೊಂದು ಸತಿ ರಿಟೇಲರ್ಸಿಗೆ ಇಲ್ಲ ರಿಟೇಲರ್ಸೇ ಕನ್ಸ್ಯೂಮರ್ಸಿಗೆ ಬೈ ಕ್ರೆಡಿಟಾಗಿ ಕೊಡ್ತಾ ಇರ್ತಾರೆ. ಅಂದರೆ ಕ್ರೆಡಿಟ್ ಮಾರ್ಕೆಟಿಂಗ್ ಕೂಡ, ಕ್ರೆಡಿಟ್ ಪರ್ಚೇಸಸ್ ಕೂಡ, ಸೇಲ್ಸ್ ಕೂಡ ಆಗ್ತಾ ಇರುತ್ತೆ. ಅಂತಂದರೆ ಆ ಥರನೂ ನಾವು ಫಿನಾನ್ಸ್ ಒಳಗಡೆ ನಾವು ಆ ಥರ ಒಂದು ಇದನ್ನು ಬಿಟ್ಕೊಡ್ಬಹುದು. ಅಂದರೆ ನಮಗೆ ಹೆಲ್ಪ್ ಆಗುತ್ತೆ. ಹೆಂಗೆ ಅಂದರೆ ಮನಿ ಆರ್ ದ ಕ್ರೆಡಿಟ್ ಈಸ್ ಅ ಲ್ಯೂಬ್ರಿಗೆಂಟ್ ದಟ್ ಫೆಸಿಲಿಟೇಟ್ಸ್ ಅ ಆಪರೇಷನ್ ಆಫ್ ಮಾರ್ಕೆಟಿಂಗ್ ಮೆಷಿನ್. ಅಂತಂದರೆ ನಾವು ಕ್ರೆಡಿಟ್ ಕೊಡ್ತಾರೆ, ಬಿಡಪ್ಪ ನಾವು ಅಲ್ಲೇ ಹೋಗೋಣ, ಅದನ್ನು ಪರ್ಚೇಸ್ ಮಾಡೋಣ, ಅವ್ರ ಹತ್ರ ನಮಗೆ ಇವಾಗ ಇಲ್ಲ ಅಂದರೂ ನೆಕ್ಸ್ಟ್ ನಾವು ಕೊಡ್ತೀವಿ ಅನ್ನೋದು ಕಾನ್ಫಿಡೆನ್ಸ್ ಇರುತ್ತೆ, ಕೊಡ್ತೀವಿ ಇಸ್ಕೊತೀವಿ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗಿರುತ್ತೆ. ಸೊ ಕೆಲವೊಂದು ಸತಿ ಕ್ರೆಡಿಟ್ ಮೂಲಕ ಕೊಡೋ ಅಂಥದ್ದು ಫಿನಾನ್ಸಿಂಗ್ ಮಾಡೋ ಅಂಥದ್ದು ಹೆಲ್ಪ್ ಆಗುತ್ತೆ. ಅದು ಫೆಸಿಲಿಟೇಟಿಂಗ್ ಫಂಕ್ಷನ್ ಮಾರ್ಕೆಟಿಂಗ್ಗೆ. ಅಂದರೆ ಕ್ರೆಡಿಟ್ ಕೊಟ್ಟರೆ ಅವ್ರಿಗೆ ಮುಂದೆ ಅವ್ರು ಸೇಲ್ ಮಾಡಿಕೊಂಡು ನಮಗೆ ಅಮೌಂಟ್ನ ವಾಪಸ್ ಕೊಡ್ತಾರೆ. ಕ್ರೆಡಿಟ್ ಸೇಲ್ಸ್ ಈಸ್ ಒನ್ ಆಫ್ ದ ಫೆಸಿಲಿಟೇಟಿಂಗ್ ಫಂಕ್ಷನ್ ಟು ದ ಮಾರ್ಕೆಟಿಂಗ್. ದೆನ್ ಬಂದುಬಿಟ್ಟು ರಿಸ್ಕ್ ಬಿಯರಿಂಗ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಫಂಕ್ಷನ್ ಆಗಿರುತ್ತೆ. ಇಟ್ ಇನ್ವಾಲ್ವ್ಸ್ ಎ ನಂಬರ್ ಆಫ್ ರಿಸ್ಕ್ ಮಾರ್ಕೆಟಿಂಗ್ ಅಂತ ಬಂದ ತಕ್ಷಣ ಅದರಲ್ಲಿ ನಂಬರ್ ಆಫ್ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ. ಹೆಂಗೆ ಪಾಸಿಬಿಲಿಟಿ ಆಫ್ ಲಾಸಸ್ ಕೂಡ ಇರುತ್ತೆ. ಯಾವ ಥರ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ ಅಂತಂದರೆ ಅನ್ಫೋನ್ಸಿನ್ ಕಾಂಟಿಜೆನ್ಸೀಸ್ ಆರ್ ಹ್ಯಾಪನಿಂಗ್ಸ್ ಆಗ್ತಾ ಇರುತ್ತೆ. ಮೇ ಬಿ ಡಿಕ್ಲೈನ್ ಆಗ್ಬೋದು ಸೇಲ್ಸಲ್ಲಿ, ಇಲ್ಲ ಅಂತಂದರೆ ಗೂಡ್ಸ್ ಆಫ್ ವೇರ್ಹೌಸಿಂಗಲ್ಲಿ ಇದ್ದಿದ್ದು ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಆಮೇಲೆ ಲಾಸ್ ಆಫ್ ಗೂಡ್ಸ್ ಡ್ಯೂ ಟು ದ ಫೈರ್ ಆಗ್ಬೋದು, ಫ್ಲಡ್ ಆಗ್ಬೋದು, ಸೈಕ್ಲೋನ್ ಆಗ್ಬೋದು, ಅದರ್ವೈಸ್ ಅರ್ಥ್ಕ್ವೇಕ್ ಆಗ್ಬೋದು, ಎಕ್ಸೆಟ್ರಾ. ಈ ಥರ ಮೆನಿ ಎನ್ವಿರಾನ್ಮೆಂಟಲಿ ಅದರ ಆರ್ ಎನಿ ಅನ್ಸೀನ್ ಅನ್ಫೋರ್ಸಿನ್ ಏನೋ ಅಂಥದ್ದು ಇಂಥದ್ದೆಲ್ಲ ಚಾನ್ಸಸ್ ಇರುತ್ತೆ ನಮಗೆ ಲಾಸ್ ಆಗೋ ಅಂಥದ್ದು. ಫೈರ್ ಆಗ್ಬೋದು, ಫ್ಲಡ್ ಆಗ್ಬೋದು, ಸೈಕ್ಲೋನ್ ಆಗ್ಬೋದು, ಇಲ್ಲ ಅರ್ಥ್ಕ್ವೇಕ್ ಆಗ್ಬೋದು. ಈ ಥರ ಒಂದು ಲಾಸಸ್ ಆದರೆ ಇನ್ನೊಂದು ಲಾಸಸ್ ಏನಾಗುತ್ತೆ ಅಂತಂದರೆ ನಾವು ಅದು ತುಂಬ ಪ್ರೊಡಕ್ಷನ್ಸ್ ಮಾಡಿ ಇಟ್ಕೊಂಡಿರ್ತೀವಿ, ಆ ಪ್ರೊಡಕ್ಷನ್ಸಲ್ಲಿ ಫ್ಯಾಷನ್ ಹೋಗ್ಬೋದು, ಓಕೆನಾ? ಇಲ್ಲ ಅದು ಔಟ್ಡೇಟೆಡ್ ಆಗೋ ಅಂಥದ್ದು ಇವಾಗ ನಿಮಗೆ ಗೊತ್ತಿದೆ ತುಂಬ ಕಾಂಪಿಟೇಷನ್ ಇದೆ. ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ಸು, ಫ್ಯಾಷನ್ನು ಔಟ್ಡೇಟೆಡ್ ಆಗೋದು ಟೈಮ್ ಟು ಟೈಮ್, ಸೆಕೆಂಡ್ಸ್ ಟು ಸೆಕೆಂಡ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಕನ್ಸ್ಯೂಮರ್ಸ್ಗೆ, ಓಕೆನಾ? ಸೊ ಕೆಲವೊಂದು ಸತಿ ನಾವು ಪ್ರೊಡಕ್ಷನ್ ಜಾಸ್ತಿ ಆಗಿಬಿಟ್ಟು ಮಾರ್ಕೆಟಲ್ಲಿ ಫ್ಲಕ್ಚುಯೇಷನ್ಸ್ ಆಗಿ, ಕಾಂಪಿಟೇಷನ್ಸ್ ಜಾಸ್ತಿ ಆಗಿ ನಮ್ಮ ಪ್ರಾಡಕ್ಟ್ ಔಟ್ಡೇಟೆಡ್ ಆಯಿತು, ಇಲ್ಲ ಕಾಂಪಿಟೇಟರ್ಸು ಅದನ್ನು ಓವರ್ಕಮ್ ಮಾಡ್ತಿದ್ದಾರೆ ಅನ್ನೋ ಟೈಮಲ್ಲಿ ಆ ಡೆಟನ್ನ ಇರ್ರಿಕವರಬಲ್ ಮಾಡೋಂಥದ್ದು ತುಂಬ ಕಷ್ಟ ಆಗುತ್ತೆ. ಸೊ ಈ ಥರ ತುಂಬ ರಿಸ್ಕ್ ಬಿಯರಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ. ರಿಸ್ಕ್ ತುಂಬ ಇರುತ್ತೆ. ಅದನ್ನು ನಾವೆಲ್ಲ ಹೇಗೆ ಅದನ್ನು ತೆಗಿತಾ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸತಿ ನಾವು ಪ್ರಾಡಕ್ಟ್ಸಿಗೆಲ್ಲ ಇನ್ಶೂರೆನ್ಸ್ ಮಾಡಿರ್ತೀವಿ, ಅದೆಲ್ಲ ನಮಗೆ ರಿಬ್ಯಾಕ್ ಆಗುತ್ತೆ. ಕೆಲವೊಂದು ಪ್ರಾಡಕ್ಟ್ಸಿಗೆ ಇನ್ಶೂರೆನ್ಸ್ ಆಗಿರಲ್ಲ ಅಂಥ ಟೈಮಲ್ಲಿ ತುಂಬ ರಿಸ್ಕ್ ಆಗುತ್ತೆ. ಈ ಥರ ರಿಸ್ಕ್ ಬಿಯರಿಂಗ್ ಅದು ಒಂದು ಕೂಡ ಫೆಸಿಲಿಟೇಟಿಂಗ್ ಫಂಕ್ಷನ್ ಆಗಿದೆ. ದೆನ್ ಬಂದುಬಿಟ್ಟು ಲಾಸ್ಟ್ ಫಂಕ್ಷನ್ ಬಂದುಬಿಟ್ಟು ಮಾರ್ಕೆಟ್ ಇನ್ಫಾರ್ಮೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಅದು ಯಾವುದೇ ಸೆಕ್ಟರಲ್ಲಾದರೂ ಆಗಿರ್ಬೋದು. ಅದರಲ್ಲೂ ಬಂದುಬಿಟ್ಟು ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ಅಂತ ಬಂದರೆ ಅದು ರೆಫರ್ಸ್ ಟು ದ ಇನ್ಫಾರ್ಮೇಷನ್ ಅಬೌಟ್ ದ ಮಾರ್ಕೆಟಿಂಗ್ ಕಂಡೀಷನ್, ವೇರ್ ಆಸ್ ಇನ್ಫಾರ್ಮೇಷನ್ ಅಬೌಟ್ ದ ನಂಬರ್ ಆಫ್ ಕನ್ಸ್ಯೂಮರ್ಸ್ ಆಗಿರ್ಬೋದು, ದೇರ್ ಲೊಕೇಶನ್ಸು, ದೇರ್ ರಿಕ್ವೈರ್ಮೆಂಟ್ಸು, ಪರ್ಚೇಸಿಂಗ್ ಪವರು, ಪ್ರಿಫರೆನ್ಸಸ್ಸು, ಬೈಯಿಂಗ್ ಮೋಟಿವ್ಸು, ಎಕ್ಸೆಟ್ರಾ. ಇದೆಲ್ಲದೂ ಕೂಡ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ಯಾವ ಏರಿಯಾದಲ್ಲಿ ಯಾವ ಪ್ರಾಡಕ್ಟ್ ಜಾಸ್ತಿ ಸೇಲ್ಸ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಕಾಲೇಜ್ ಏರಿಯಾಸ್ ಅಂತ ನೋಡೋಣ. ಅಲ್ಲಿ ಕಾಲೇಜ್ ಏರಿಯಾಸಲ್ಲಿ
ಏನಾಗುತ್ತೆ, ಜಾಸ್ತಿ ಸೇಲ್ಸ್ ಏನಾಗುತ್ತೆ, ಜಾಸ್ತಿ ಈಟಬಲ್ ಐಟಮ್ಸು ಹೋಗುತ್ತೆ, ಹೌದಾ. ದೆನ್ ಪ್ರಿಫರಬಲ್ ಬುಕ್ಸು, ಆಮೇಲೆ ಸ್ಟೇಷನರಿ ಏನದು ಪ್ರಾಡಕ್ಟ್ಸ್ ಕೂಡ ಜಲ್ದಿ ಸೇಲ್ ಆಗುತ್ತೆ, ಹೌದಾ. ಈ ಥರ ಯಾವ ಮಾರ್ಕೆಟ್ ರಿಕ್ವೈರ್ಮೆಂಟ್ಸ್, ಯಾವ ಏರಿಯಾದಲ್ಲಿ ಏನು ರಿಕ್ವೈರ್ಮೆಂಟ್ಸ್ ಇದೆ, ಯಾವ ಕನ್ಸ್ಯೂಮರ್ಸ್ಗೆ ಯಾವ ಬೇಸಿಸ್ ಪ್ರಾಡಕ್ಟ್ನ ನಾವು ಕೊಡಬೇಕು, ಯಾವ ಥರ ನಂಬರ್ ಆಫ್ ಕನ್ಸ್ಯೂಮರ್ಸ್ ನಮಗೆ ಸಿಗ್ತಾರೆ ಆ ಪರ್ಟಿಕ್ಯುಲರ್ ಲೊಕೇಶನಲ್ಲಿ, ಈ ಥರ ನಂಬರ್ ಆಫ್ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ನಾವು ತಿಳ್ಕೊಬೇಕಾಗತ್ತೆ. ದ ಫಂಕ್ಷನ್ ಆಫ್ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ರೆಫರ್ಸ್ ಟು ದ ಕಲೆಕ್ಷನ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ದ ಕಮ್ಯುನಿಕೇಷನ್ ಆಫ್ ದ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ಟು ದ ಕನ್ಸರ್ನ್ ಪೀಪಲ್ ಫಾರ್ ದ ಎಫೆಕ್ಟಿವ್ ಮಾರ್ಕೆಟಿಂಗ್. ಅಂದರೆ ಈ ಥರ ಕೆಲವೊಂದು ತುಂಬ ಎಫೆಕ್ಟಿವ್ ಮಾರ್ಕೆಟಿಂಗೋಸ್ಕರ ಯಾವ್ಯಾವ ರೀತಿಯ ಇನ್ಸ್ಪೆಕ್ಷನ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು, ದೆನ್ ದ ಕಲೆಕ್ಷನ್ ಮಾಡಬೇಕು ಇನ್ಫಾರ್ಮೇಷನ್ ಅನ್ನೋದನ್ನು ನಾವು ತಿಳ್ಕೊತಾ ಹೋಗ್ಬೇಕಂತೆ ಆಗುತ್ತೆ. ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ಒಳಗಡೆ ಯಾವ್ಯಾವ ರೀತಿಯ ಕನ್ಸ್ಯೂಮರ್ಸಿಗೆ ಯಾವ್ಯಾವ ರೀತಿಯ ಪ್ರಾಡಕ್ಟ್ಸ್ ಬೇಕು, ಅದು ಯಾವ ಲೊಕೇಶನಲ್ಲಿ ಬೇಕು ಅನ್ನೋದನ್ನು ನಾವು ಕ್ಲೀನಾಗಿ ಅನಲೈಸ್ ಮಾಡಿ ಅದನ್ನು ಇಂಟರ್ಪ್ರಿಟೇಷನ್ ಮಾಡಿ ಅದನ್ನು ಕಮ್ಯುನಿಕೇಟ್ ಮಾಡ್ಕೋಬೇಕಾಗತ್ತೆ. ಇದು ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇದರಲ್ಲಿ ದ ಫಂಕ್ಷನ್ಸ್ ಇನ್ವಾಲ್ವ್ಸ್ ಆಗಿದೆ. ದ ಫಸ್ಟ್ ಫಂಕ್ಷನ್ ಏನಪ್ಪ ಅಂತಂದರೆ ಕಲೆಕ್ಷನ್ ಆಫ್ ಅಕ್ಯುರೇಟ್ ಆ್ಯಂಡ್ ಅಡಿಕ್ವೇಟ್ ಅಪ್ ಟು ಡೇಟ್ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್. ಫಸ್ಟು ಕಲೆಕ್ಟಿಂಗ್ ಆಗಿರಬೇಕು, ಅಕ್ಯುರೇಟ್ ಮತ್ತು ಅಡಿಕ್ವೇಟ್ ಮತ್ತು ಅಪ್ ಟು ಡೇಟ್ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್. ಆ್ಯಂಡ್ ದ ಸೆಕೆಂಡ್ಲಿ ಬಂದುಬಿಟ್ಟು ಇಟ್ ರಿಕ್ವೈರ್ಸ್ ಎ ಪ್ರಾಪರ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ದ ಇನ್ಫಾರ್ಮೇಷನ್ ಕಲೆಕ್ಟೆಡ್. ನಾವೇನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರ್ತೀವಲ್ಲ ಅದಕ್ಕೆ ಪ್ರಾಪರಾಗಿ ಅನಾಲಿಸಿಸ್ ಆಗಬೇಕು, ದೆನ್ ಇಂಟರ್ಪ್ರಿಟೇಷನ್ ಆಗಬೇಕು, ಟೇಕಿಂಗ್ ಪ್ರಾಪರ್ ಡಿಸಿಷನ್ ಆಗಿರ್ಬೋದು. ಆನ್ ದ ಬೇಸಿಸ್ ಆಫ್ ಇನ್ಫಾರ್ಮೇಷನ್ ಕಲೆಕ್ಟೆಡ್ ಅದ್ರ ಬೇಸಿಸ್ ಮೇಲೆ ನಾವು ಪ್ರಾಪರ್ ಡಿಸಿಷನ್ ತಗೋತೀವಲ್ಲ ಅದು ಸೆಕೆಂಡ್ ಸ್ಟೆಪ್ಪಲ್ಲಿ ಆಗಿರುತ್ತೆ. ದೆನ್ ದ ಲಾಸ್ಟ್ ಸ್ಟೆಪ್, ದ ಥರ್ಡ್ ಸ್ಟೆಪ್, ಇಟ್ ರಿಕ್ವೈರ್ಸ್ ಅ ಕಮ್ಯುನಿಕೇಷನ್ ಟು ದ ಇನ್ಫಾರ್ಮೇಷನ್. ನಾವೇನು ಕಮ್ಯುನಿಕೇಷನ್ ಟು ದ ಇನ್ಫಾರ್ಮೇಷನ್ ಏನು ಕಲೆಕ್ಟ್ ಮಾಡಿರ್ತೀವೋ ಅದನ್ನು ಡಿಸಿಷನ್ ತೊಗೊಂಡಿರ್ತೀವಲ್ಲ ಆ ಡಿಸಿಷನು ನಮಗೆ ಕರೆಕ್ಟಾಗಿ ಕಮ್ಯುನಿಕೇಟ್ ಆಗಿರಬೇಕು. ದ ಡಿಸಿಷನ್ ಅರೈವ್ಡ್ ಅಟ್ ದ ಕನ್ಸರ್ನ್ ಪೀಪಲ್ ಫಾರ್ ದ ಟೇಕಿಂಗ್ ಅ ನೆಸೆಸರಿ ಆ್ಯಕ್ಷನ್. ಏನು ಡಿಸಿಷನ್ ತೊಗೊಂಡಿರ್ತೀವಲ್ಲ ಆ ಡಿಸಿಷನ್ನು ಕನ್ಸರ್ನ್ ಪೀಪಲಲ್ಲಿ ಕರೆಕ್ಟಾಗಿ ಆ್ಯಕ್ಷನ್ ಆಗಿ ಕನ್ವರ್ಟ್ ಆಗಬೇಕು. ಓಕೆನಾ. ದಿಸ್ ಇಸ್ ಅ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್. ಫೆಸಿಲಿಟೇಟಿಂಗ್ ಫಂಕ್ಷನಲ್ಲಿ ಬಂದುಬಿಟ್ಟು ಸ್ಟ್ಯಾಂಡರ್ಡೈಸೇಷನ್ ಆ್ಯಂಡ್ ಗ್ರೇಡಿಂಗ್, ಫೈನಾನ್ಸಿಂಗ್, ರಿಸ್ಕ್ ಬೇರಿಂಗ್ ಆ್ಯಂಡ್ ದ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್. ಅರ್ಥ ಆಯಿತು ಅಂದ್ಕೊತೀನಿ. ಮೊನ್ನೆ ಕ್ಲಾಸಲ್ಲಿ 3 ಫಂಕ್ಷನ್ಸಲ್ಲಿ ಫಸ್ಟ್ ಫಂಕ್ಷನ್ನ ನಾವು ಕ್ಲಾರಿಫಿಕೇಷನ್ ಮಾಡ್ಕೊಂಡಿದ್ವಿ, ಅಂದರೆ ಸ್ಟಡಿ ಮಾಡ್ಕೊಂಡಿದ್ವಿ, ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜು. ಸೆಕೆಂಡ್ ಫಂಕ್ಷನ್ ಬಂದುಬಿಟ್ಟು ಫಂಕ್ಷನ್ಸ್ ಆಫ್ ಫಿಸಿಕಲ್ ಸಪ್ಲೈ ಆ್ಯಂಡ್ ದ ಥರ್ಡ್ ಫಂಕ್ಷನ್ ಬಂದುಬಿಟ್ಟು ಫೆಸಿಲಿಟೇಟಿಂಗ್ ದ ಫಂಕ್ಷನ್ಸ್. ಅಂದರೆ ಈ 3 ಫಂಕ್ಷನ್ಸು ಯಾವ್ಯಾವ ರೀತಿ ನಮಗೆ ಮಾರ್ಕೆಟಿಂಗಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಓಕೆನಾ. ಈ ಫಂಕ್ಷನ್ಸ್ ಆದಮೇಲೆ ನೆಕ್ಸ್ಟ್ ಒಂದು ಲಾಸ್ಟ್ ಟಾಪಿಕ್ ಇದೆ, ಅದು ಮಾರ್ಕೆಟಿಂಗ್ ಮಿಕ್ಸು. ಆ ಟಾಪಿಕ್ ಒಂದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಡಕ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕ್ಲಾರಿಫೈ ವಿತ್ ಮೀ. ಓಕೆ, ಥ್ಯಾಂಕ್ ಯು.